ಮಿತ್ರರೇ, ಸಾರಿಗೆ ನೌಕರರಿಗೆ ಒಂದು ಸಿಹಿ ಸುದ್ದಿ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಏಪ್ರಿಲ್ 5ರಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಬೇಡಿಕೆಗಳ ಕುರಿತು ಚರ್ಚಿಸಲು ಸಭೆಯನ್ನು ಕರೆದಿದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯಾದ ಶ್ರೀಮತಿ ಪುಷ್ಪಾರವರು KSRTC 4 ನಿಗಮಗಳ ನೌಕರರ ಬೇಡಿಕೆಗಳ ಬಗ್ಗೆ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಮತ್ತು MD KSRTC ಬೆಂಗಳೂರವರಿಗೆ ಪತ್ರವೊಂದನ್ನು ಬರೆದು ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆಗಳ ಕುರಿತು ಚರ್ಚಿಸಲು ಏಪ್ರಿಲ್ 1ರಂದು ಎಲ್ಲ ಸೂಕ್ತ ಸಿದ್ಧತೆ ಮತ್ತು ಅಗತ್ಯ ಕ್ರಮಗಳನ್ನು ಮಾಹಿತಿಯೊಂದಿಗೆ ವರದಿಯನ್ನು ನೀಡಲು ಸರ್ಕಾರಕ್ಕೆ ಒದಗಿಸಲು ಆದೇಶ ಮಾಡಿರುತ್ತಾರೆ. ಇದರಿಂದಾಗಿ ಸಾರಿಗೆ ನೌಕರರ ಬೇಡಿಕೆಗಳ ಸಮಸ್ಯೆಗಳು ಈಡೇರಬಹುದೆಂದು ಆಶಿಸೋಣ. ಹಾಗೂ ಇದಕ್ಕೂ ಮೊದಲು ಹೋದ ವಾರ ಜಂಟಿ ಕ್ರಿಯಾ ಸಮಿತಿಯವರು ಪತ್ರಿಕಾ ಪ್ರಕಟಣೆ ಮಾಡಿ ಏಪ್ರಿಲ್ 15ರಂದು ಮಾನ್ಯ ಮುಖ್ಯಮಂತ್ರಿಗಳ ನಿವಾಸದ ಎದುರಿಗೆ 1 ದಿನದ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿತ್ತು. ಇದರಿಂದಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಇವರಿಗೆ ಏಪ್ರಿಲ್ 5ರಂದು ಮೀಟಿಂಗಿಗೆ ಆಹ್ವಾನಿಸಿದೆ. ಇದು ಸರ್ಕಾರದ ಉತ್ತಮ ನಡೆಯಾಗಿದೆ ಹಾಗೂ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿಯಾಗಿದೆ. ವಂದನೆಗಳು.